ಪ್ರಥಮ್ಗೆ ಕೆಟ್ಟ ಕಾಮೆಂಟ್ ಹಾಕೋ ಮುನ್ನ ಹುಷಾರ್. ನನ್ನ ಸಿನಿಮಾದ ಬಗ್ಗೆ ಮಾತಾಡಿದ್ರೆ ಜೈಲು ಕಟ್ಟಿಟ್ಟ ಬುತ್ತಿ. ಹಣ ಕೊಟ್ಟು ಕಾಮೆಂಟ್ ಮಾಡಿಸ್ತೀರಾ? ಪ್ರಥಮ್ ಖಡಕ್ ಎಚ್ಚರಿಕೆ. ಪ್ರಥಮ್ ತಮ್ಮ ಸಿನಿಮಾಗಿಂತ ಇತರೆ ವಿಷಯಗಳಿಗೆ ಹೆಚ್ಚಾಗಿ ಮುನ್ನೆಲೆಯಲ್ಲಿ ಇರ್ತಾರೆ. ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ಪ್ರಥಮ್ ಕೆಲವು ಸಿನಿಮಾಗಳನ್ನು ಸಹ ಮಾಡಿ ಮನೆ ಮಾತಾಗಿದ್ದಾರೆ. ಅವರ ವಿಭಿನ್ನ ಶೈಲಿಯ ಮಾತಿಗೆ ಸಾಕಷ್ಟು ಅಭಿಮಾನಿಗಳು ಸಹ ಇದ್ದಾರೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಪ್ರಥಮ್ ಅವರನ್ನು ತೇಜೋವಧೆ ಮಾಡುವವರು ಸಹ ಇದ್ದಾರೆ ಅಂದರೆ ತಪ್ಪಾಗಲಾರದು. ಹೌದು, ಪ್ರಥಮ್ ಅವರು ಇದೀಗ 2 ಸಿನಿಮಾದಲ್ಲಿ ಬ್ಯುಸಿ ಇದ್ದಾರಂತೆ. ಈ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಸಿನಿಮಾದ ಬಗ್ಗೆ ಏನಾದರೂ ಕಾಮೆಂಟ್ ಮಾಡಿದ್ರೆ ಅವರಿಗೆ ಜೈಲು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಮುಂಚೆನೇ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ನಾನು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಸಿನಿಮಾ ಮಾಡಿದ್ದೇವೆ, ಆದರೆ ಇಂಥವರಿಂದ ಲಾಸ್ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ. ಇದಕ್ಕಾಗಿಯೇ ಲಕ್ಷಾಂತರ ಹಣ ಖರ್ಚು ಮಾಡಿ ಇಂಜೆಕ್ಷನ್ ಆರ್ಡರ್ ಕೂಡ ತಂದಿದ್ದೇನೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಕಳೆದ ವರ್ಷದಿಂದ ನನ್ನ ತೇಜೋವಧೆ ಮುಂದುವರೆದಿದೆ. ಅವರು ಯಾಕೆ ಆ ರೀತಿ ಮಾಡ್ತಿದ್ದಾರೆ ಅನ್ನೋದು ಸಹ ನನಗೆ ಅರ್ಥ ಆಗ್ತಿಲ್ಲ. ವಿಷಯ ಏನಂದರೆ, ನನಗೆ ಇದರಿಂದ ಸಮಸ್ಯೆ ಏನೂ ಇಲ್ಲ, ಆದರೆ ಸಿನಿಮಾಗೆ ಏನು ಕೂಡ ಸಮಸ್ಯೆ ಆಗಬಾರ್ದು. ಯಾರಾದರೂ ವೈಯಕ್ತಿಕವಾಗಿ ತೇಜೋವಧೆ ಮಾಡೋದಕ್ಕೆ ಮುಂದಾದರೆ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಇದು ನ್ಯಾಯಾಂಗ ನಿಂದನೆ ಕೂಡ ಆಗುತ್ತೆ. ಇಲ್ಲವಾದರೆ ನನ್ನನ್ನು ಟ್ರೋಲ್ ಮಾಡಿ ನೀವು ದುಡ್ಡು ಮಾಡೋದಕ್ಕೆ ಮುಂದಾದರೆ ನಾನು ನಿಮ್ಮ ಬಳಿನೇ ವಸೂಲಿ ಕೂಡ ಮಾಡ್ತೇನೆ ಅನ್ನೋ ಗಂಭೀರವಾದಂತಹ ಎಚ್ಚರಿಕೆಯನ್ನು ಕೂಡ ಪ್ರಥಮ್ ಅವರು ಕೊಟ್ಟಿದ್ದಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ ಹಣವನ್ನು ನೀಡಿ ಕಾಮೆಂಟ್ ಮಾಡಿಸ್ತಾರೆ. ಮೊದಲು ಇದು ರಾಜಕೀಯದಲ್ಲಿ ಇತ್ತು, ಆದರೆ ಈಗ ಸಿನಿಮಾದಲ್ಲೂ ಸಹ ಬಂದ್ಬಿಟ್ಟಿದೆ. ಇದರಿಂದ ನನಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಇಷ್ಟಾದರೂ ನಾನು ಅಮೇರಿಕಾ ಅಕ್ಕ ಸಮ್ಮೇಳನಕ್ಕೆ ಹೋಗಿ ಬಂದೆ. DKDಯಲ್ಲಿ ಹೆಚ್ಚಿನ ಸಂಭಾವನೆಯನ್ನು ಕೂಡ ಪಡೆದೆ. ಇದರಿಂದ ನನಗೇನು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಚಾನೆಲ್ ಅಥವಾ ಯೂಟ್ಯೂಬ್ ತೀರಾ ಅಶ್ಲೀಲವಾಗಿ ನನ್ನ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಈ ಆದೇಶದ ಪ್ರಕಾರ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ ಅಂತ ಹೇಳಿದ್ದಾರೆ. ದರ್ಶನ್ ಅವರ ಹೆಸರಲ್ಲಿ ಕೆಲವರು ನಕಲಿ ಪೇಜನ್ನು ಮಾಡಿಕೊಂಡು ಈ ರೀತಿ ಕಾಮೆಂಟನ್ನು ಮಾಡ್ತಿದ್ದಾರೆ ಅನ್ನೋ ಶಾಕಿಂಗ್ ಹೇಳಿಕೆಯನ್ನು ಸಹ ನೀಡಿದ್ದಾರೆ. ನಾನು ಸಿನಿಮಾಗಳಿಗೆ ಕೋಟಿ ಹಣವನ್ನು ಹಾಕಿದ್ದೇನೆ. ನಾನು ಹೋಗೋ ಮುನ್ನ ಸಾಲ ತೀರಿಸ್ಕೊಂಡು ಹೋಗಬೇಕು ಅನ್ನೋ ಆಸೆ ಕೂಡ ನನಗಿದೆ. ಇದರಿಂದಾಗಿಯೇ 40 ಪೇಜ್ನ ಇಂಜೆಕ್ಷನ್ ಆರ್ಡರನ್ನು ತಂದಿದ್ದೇನೆ ಅಂತ ಹೇಳಿದ್ದಾರೆ. ಈಗಾಗಲೇ 6 ಜನರು ಬಂಧನ ಆಗಿದ್ದಾರೆ. ಇನ್ನೂ ಕೆಲವರು ಕ್ಷಮೆಯನ್ನು ಸಹ ಕೇಳ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಪ್ರಥಮ್ ಅವರು ನೀಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.